ನಮಸ್ಕಾರ ವೀಕ್ಷಕರೇ. ಅಶ್ವವೇಗ ನ್ಯೂಸ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಲವಾರು ಸಂದರ್ಶನಗಳನ್ನು, ಚರ್ಚಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಇವತ್ತು ನಾವು ನೇರವಾಗಿ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಆಗಿರುವಂತಹ ಹನುಮಂತ್ ನಾಯಕ್ TL ಸರ್ ಅವರ ಜೊತೆ ಮಾತನಾಡಲಿಕ್ಕೆ ನೇರವಾಗಿ ಅವರ ಕಚೇರಿಗೆ ಆಗಮಿಸಿದ್ದೀವಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಮೊದಲನೇದಾಗಿ ಚೆನ್ನಾಗಿದೆ ಮೇಡಮ್. ಓಕೆ, ಯಾಕೆ ಈ ಮಾತುಕತೆ ಅಂತ ಹೇಳಿದರೆ, ನೇರವಾಗಿ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ನೀವು ಪಟ್ಟಿರುವಂತಹ ಕಷ್ಟ, ನೀವು ಮಾಡಿರುವಂತಹ ವಿದ್ಯಾಭ್ಯಾಸ, ಪ್ರತಿಯೊಂದರ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ. ಮೇಡಮ್, ನಮ್ಮ ಹುಟ್ಟೂರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂಬಳೂರು ಅಂಥೇಳಿ ಒಂದು ಸಣ್ಣ ಗ್ರಾಮ. ನಾನು ಸಾಧಾರಣವಾಗಿ ಒಬ್ಬ ಗ್ರಾಮೀಣ ಪ್ರತಿಭೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ನನ್ನ ಸಂಪೂರ್ಣ ಪ್ರೈಮರಿ ವಿದ್ಯಾಭ್ಯಾಸವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ತದನಂತರ ಸರ್ಕಾರಿ ಹೈಸ್ಕೂಲ್ ನಮ್ಮ ಗ್ರಾಮದ ಸ್ವಗ್ರಾಮದಲ್ಲೇ ಇರುವ ಸ್ಕೂಲಲ್ಲಿ ಓದಿದ್ವಿ. ನನ್ನ PUC ವಿದ್ಯಾಭ್ಯಾಸವು ಶಿವಮೊಗ್ಗ ನಗರದಲ್ಲಿರುವ DVS ಜೂನಿಯರ್ ಕಾಲೇಜಿನಲ್ಲಾಯಿತು. ನಂತರ ನನಗೆ RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಸೀಟ್ ಸಿಕ್ತು. ಬಟ್ ನಮ್ಮ ತಂದೆಯವರು ಬೆಂಗಳೂರು ನಮಗೆ ಬಹಳ ಮಹಾನಗರ ಮತ್ತು ಮಗನಿಗೆ ದೂರ ಆಗುತ್ತೆ ಅಂಥೇಳಿ ಆಗೋದಿಲ್ಲ, ಮತ್ತು ಆರ್ಥಿಕ ಸಮಸ್ಯೆ ಅದು ಸರ್ವೇ ಸಾಧಾರಣ ಎಲ್ಲರಿಗೂ ಇರೋದು. ನೀನು ಬೇಡ, ದಾವಣಗೆರೆ ನಮಗೆ ಭಾಳ ಹತ್ತಿರವಾದ ನಗರ. ಸೊ ದಾವಣಗೆರೆಗೆ ಟ್ರಾನ್ಸ್ಫರ್ ತೊಗೊಂಡಾಗ ನನಗೆ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ತು. PUCನಲ್ಲೇ ಸ್ಟೇಟ್ ಲೆವೆಲ್ ಕಬಡ್ಡಿ ಎಲ್ಲ ಸ್ಪೋರ್ಟ್ಸ್ ಆಡ್ತಾಯಿದೆ. ಹಾಗಾಗಿ ನನಗೆ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಸೀಟ್ ಸಿಕ್ತು. ಮತ್ತು ನಾನು ಉಳ್ಕೊಳ್ಳೋದಕ್ಕೆ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಸರ್ವಿಸ್ ಹಾಸ್ಟೆಲಲ್ಲಿ ಕಬಡ್ಡಿ ಇದರಲ್ಲಿ ಸೀಟ್ ಸಿಕ್ತು. ನಾವು ಬಸವಾದಿ ಶರಣರು ಏನು ಹೇಳ್ತಾರೆ, ಕಾಯಕವೇ ಕೈಲಾಸ. ನಾವು ಈಗ ಅನುಭವಿಸುವ ಸುಖಗಳೆಲ್ಲ ಕಾಯಕವನ್ನು ನಾವು ಕಷ್ಟಪಟ್ಟು ದುಡಿದಲ್ಲಿ ಮುಂದೆ ಸುಖವನ್ನು ಪಡಬಹುದು ಅನ್ನೋ ಒಂದು ಸಂಕಲ್ಪದಲ್ಲಿ, ಮಗ ಚೆನ್ನಾಗಿ ಓದ್ಕೋ, ನೀನು ಚೆನ್ನಾಗಿ ಓದಿ ಒಳ್ಳೆಯದು ಇದು ಆಗುತ್ತರ. ಬಟ್ ನಮ್ಮ ತಂದೆ ಆಗಲಿ ನನ್ನ ತಾಯಿ ಆಗಲಿ ಸಂಪೂರ್ಣ ಅವಿದ್ಯಾವಂತರು. ಹಿರಿಯ ಅಣ್ಣ ಆಗಲೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು HALನಲ್ಲಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದರು. ಸೊ ನಾನು ಇಂಜಿನಿಯರಿಂಗ್ನ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿದ ಮೇಲೆ ನನಗೆ ಬೇರೆ ಬೇರೆ ಕಡೆ ಕೆಲಸ ಸಿಕ್ತು. ಕೊನೆಗೆ 94ರಲ್ಲಿ ನಾನು ಸಹಾಯಕ ವಿದ್ಯುತ್ ಪರಿವೀಕ್ಷಕನಾಗಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಗೆ ಕೇಂದ್ರ ಕಚೇರಿಗೆ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು. ತದನಂತರ ನಾವು ವೃತ್ತಿನಲ್ಲಿ ವರ್ಗಾವಣೆಗಳು ಮತ್ತು ಪದೋನ್ನತಿಗಳು ಎಲ್ಲ ಆಯಿತು. 2020 ಜಾನ್ವರಿನಲ್ಲಿ ನನಗೆ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕನಾಗಿ ನಾನು ಈ ಇಲಾಖೆಯಲ್ಲಿ ನನಗೆ ಪದೋನ್ನತಿ ಆಯಿತು. ನಾನು ಇಲಾಖೆಯಲ್ಲಿ ಇರುವ ಈ ಕಳೆದ 30 ವರ್ಷಗಳಲ್ಲಿ ನಾನೇನು ಇಲಾಖೆಯಿಂದ ತೆಗೆದುಕೊಂಡಿದ್ದೇನೆ, ಹಾಗೆ ನಾನು ಉಲ್ಟಾ ತಿರುಗಿ ಇಲಾಖೆಗೆ ನಾನು ಕೊಡುವ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ, ನಾವು 2012-13ರಲ್ಲಿ ಸಂಪೂರ್ಣ ಇಲಾಖೆಯನ್ನು ಈ ಆಡಳಿತ ಸೇವೆಗೆ ಒಳಪಡಿಸಬೇಕು ಅನ್ನೋ ಇದರಲ್ಲಿ ನಾನು ಅಂದಿನ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ನನಗೆ 2011-12ರಲ್ಲಿ ನಾನು ಆವಾಗ ವಿದ್ಯುತ್ ಪರವಾನಗಿ ಶಾಖೆಯ ಹೆಡ್ ಆಗಿದ್ದೆ. ಸೊ 2013-14 2015 ಸಂಪೂರ್ಣ ವಿದ್ಯುತ್ ಪರವಾನಗಿ ಶಾಖೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸೋ ಪ್ರಾಜೆಕ್ಟ್ ವರ್ಕನ್ನು ಏಕಾಂಗಿಯಾಗಿ ನಾನು ಕಂಪ್ಲೀಟ್ ಮಾಡಿ 2016 ಆಗಸ್ಟ್ನಲ್ಲಿ ನಾವು ಲೈಸೆನ್ಸಿಂಗ್ ಸೆಕ್ಷನನ್ನು ಸಂಪೂರ್ಣ ಪೇಪರ್ಲೆಸ್ ಆಫೀಸನ್ನಾಗಿ ಚಾಲನೆ ಮಾಡಿದೆವು. ಈ ರೀತಿ ಸಣ್ಣ ಸಣ್ಣ ನಮ್ಮ ಒಂದು ಹುದ್ದೆಗೆ ತಕ್ಕನಾದ ಏನು ನಾನು ಕೊಡುಗೆಯನ್ನು ಕೊಡಬೇಕಾಗಿತ್ತು ಅದನ್ನೆಲ್ಲ ನಾನು ನಿರ್ವಹಿಸಿದ್ದೇನೆ. ಅದಕ್ಕೆ ನಾನು ಭಾಳ ಖುಷಿ ಇದೆ. ಹಾಗೆಯೇ ಇನ್ನು ಉಳಿಕೆ ನನ್ನ ಸರ್ವೀಸ್ನಲ್ಲಿ ನಮಗೆ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟನ್ನು ಮಾಡಬೇಕು ಅನ್ನೋದು ಒಂದು ಮಹತ್ವದ ಆಸೆ ಇದೆ. ಅದನ್ನು ನಮ್ಮ ಹಾಲಿ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಸಹಕಾರ ಇದೆ. ಮುಂದೆ ಇನ್ನು ಉಳಿಕೆ ಸರ್ವೀಸನ್ನು ನಾವು ಇಲ್ಲಿ ಒಂದು 4 ಜನಕ್ಕೆ ಒಳ್ಳೆಯ ಆಗೋ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ನಿರ್ವಹಿಸಬೇಕನ್ನೋ ಒಂದು ನನ್ನ ಉದ್ದೇಶ ಇದೆ ಮೇಡಮ್. ಸರ್, ದಾವಣಗೆರೆ ಮೂಲತಃ ನೀವು ದಾವಣಗೆರೆಯವರು ಅಂತ ಹೇಳಿದರೆ, ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಭಾಳ ಉಚಿತವಾದ ಪ್ರಶ್ನೆಯನ್ನು ಕೇಳಿದ್ರಿ ಮೇಡಮ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ಜಿಲ್ಲೆಯವರೇ ಆದರೂ ಕೂಡ ಒಂದಿನೂ ದಾವಣಗೆರೆ ದೋಸೆ ತಿಂದಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ನಮಗೆ ಈ ದಾವಣಗೆರೆ ದೋಸೆ ಮಹತ್ವ ಗೊತ್ತಾಯಿತು. ತದನಂತರ ನಾನು ಸರ್ವೇ ಸಾಧಾರಣ 15 ದಿನದಿಂದ ತಿಂಗಳಿಗೆ ನಾನು ಊರಿಗೆ ಹೋಗ್ಬೇಕಾದ್ರೆ ಮೊದಲು ಮಾಡುವ ಕೆಲಸ ದಾವಣಗೆರೆ ಬೈಪಾಸಲ್ಲಿ ಹೋಗೋದಾದರೂ ದಾವಣಗೆರೆ ನಗರಕ್ಕೆ ಹೋಗಿ ಬೆಣ್ಣೆ ದೋಸೆನ ರುಚಿ ಸವಿದೆ ನಂತರ ನನ್ನ ಹಳ್ಳಿಗೆ, ನನ್ನ ಸ್ವಗ್ರಾಮಕ್ಕೆ ಹೋಗ್ತೇನೆ. ಓಕೆ,
ಖುಷಿ ಆಯ್ತು ಸರ್. ಮತ್ತೆ ಈಗ ನಿಮ್ಮ ಸ್ಕೂಲ್ ಡೇಸನ್ನು ನೆನಪು ಮಾಡ್ಕೊಳ್ತಾ ಹೋಗೋದಾದ್ರೆ ಹೇಗಿತ್ತು ನಿಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್? ಮೇಡಮ್, ಸ್ಕೂಲ್ ಡೇಸ್ ಹೇಗಿತ್ತು ಅಂತ ಹೇಳಿದ್ರೆ ಅದು ಪಕ್ಕಾ ಗ್ರಾಮೀಣ ಪ್ರದೇಶದಲ್ಲಿ ನಾವು ಓದಿರೋದ್ರಿಂದ ನಮಗೆ ಸ್ಕೂಲ್ಗೆ ಹೋಗಬೇಕನ್ನೋ ಒಂದು ಹೋಗಲೇಬೇಕಾದ ಕಂಡೀಷನ್ಸ್ ಏನಿರಲಿಲ್ಲ. ಹಾಗೂ ಸಾಧಾರಣ ದನ ಕಾಯೋಕೆ, ಇಲ್ಲಾಂದರೆ ದನ ಕಾಯೋಕ್ಕೆ ಕಳಿಸ್ತಾರೆ ಅನ್ನೋ ಒಂದು ಭಯದಿಂದ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಎಮ್ಮೆ, ಎತ್ತುಗಳು ಮತ್ತು ವ್ಯವಸಾಯ ವೃತ್ತಿ ಇರೋದರಿಂದ ಅಪ್ಪಿತಪ್ಪಿ ಒಂದು ದಿನ ಏನಾದ್ರು ನಾವು ಶಾಲೆ ತಪ್ಪಿಸಿದ ಚಕ್ಕರ್ ಹಾಕಿದಲ್ಲಿ ನಮ್ಮ ತಂದೆ ಡ್ಯೂಟಿ ಫಿಕ್ಸ್, ನೀನು ಇವತ್ತು 4 ಎಮ್ಮೆ 2 ಎತ್ತು ಮೇಯಿಸ್ಕೊಂಬಾ ಅನ್ನೋದು. ಸೊ ಈ ಕೆಲಸ ತಪ್ಪಿಸ್ಕೊಳ್ಳೋದಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅದು ನಾವು ಸ್ಕೂಲ್ಗೆ ಹೋಗಿ ಏನೋ ಆಗ್ತೀನಿ ಅನ್ನೋದು ನಮ್ಮ ಯಾವ ಒಂದು ಉದ್ದೇಶವಾಗಲಿ ಗುರಿಯಾಗಲಿ ಸತ್ಯವಾಗಿ ಇರಲಿಲ್ಲ. ಆದರೆ ಓದ್ತಾ ಇದ್ವಿ, ಚೆನ್ನಾಗಿ ಓದ್ತಾ ಇದ್ದೆ. ಸೊ ನನ್ನ ಸ್ಕೂಲಿಂಗ್ ಡೇಸ್ನಲ್ಲೂ ಟಾಪಲ್ಲೇ ಇದ್ದೆ ನಾನು. ಸೊ ಆದರೆ ಅಷ್ಟು ಕಷ್ಟಪಟ್ಟು ಈಗಿನ ಮಕ್ಕಳ ಥರ ಓದಲೇಬೇಕು ಅನ್ನೋ ಯಾವ ಉದ್ದೇಶವೂ ನಮಗಿರಲಿಲ್ಲ. ಆದರೆ ಓದ್ತಾ ಇದ್ವಿ. ಓದಿ ಮುಂದೆ ನಮ್ಮ ತಂದೆಯವ್ರ ಉದ್ದೇಶ ತಾಲೂಕು ಆಫೀಸ್ನಲ್ಲಿ ಒಂದು ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋ ಕ್ಲರ್ಕ್ ಆಗಬೇಕು ನನ್ನ ಮಗ ಅನ್ನೋದು ಆವಾಗವಾಗ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೆ. ಆದರೆ ಆ ತಾಲೂಕು ಆಫೀಸ್ನಲ್ಲಿರುವ ಸುಖವನ್ನು ನಾವು ಅನುಭವಿಸಲಿಲ್ಲ. ಆದರೆ ಇವತ್ತು ನಾನು ಒಂದು ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯಾಗಿ ಇರೋದರಿಂದ ಸಂತೋಷ ಆಗ್ತದೆ ಮೇಡಮ್. ದುರದೃಷ್ಟಕರ ಅಂದರೆ ಈ ಸುಖವನ್ನು ನೋಡಲಿಕ್ಕೆ ನಮ್ಮ ತಂದೆ ತಾಯಿ ಯಾರೂ ಇಲ್ಲ ಈಗ. ಓಕೆ ಸರ್, ನೀವೇನು ಈ ಹುದ್ದೆಯಲ್ಲಿದ್ದೀರಿ, ಬಹಳ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗಿರಬಹುದು ಅಥವಾ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಒಂದು ಹುದ್ದೆ ಏನೋ ಸಿಕ್ಕಿದೆ. ಈಗಿನ ಯುವಕರು ಈ ಹುದ್ದೆ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಮೇಡಮ್? ಈಗಿನ ಯುವಕರು ಈಗ ಈ ರೀತಿ ಸರ್ಕಾರಿ ಹುದ್ದೆಗೆ ಬರಬೇಕು ಅಂತ ಹೇಳಿದ್ರೆ ನಿಜವಾಗಿ ಕಷ್ಟಪಟ್ಟು ಅವರು ಓದಬೇಕು. ಆಮೇಲೆ ಅವ್ರದ್ದು ಕಂಪ್ಲೀಟ್ ಅಕಾಡೆಮಿಕ್ ರೆಕಾರ್ಡ್ಸ್ನಲ್ಲಿ 90+ 90% ಆವರೇಜ್ ಪರ್ಸೆಂಟೇಜ್ 90ರಿಂದ 98 ಇದ್ದಲ್ಲಿ ಮಾತ್ರ ಸರ್ಕಾರಿ ನೌಕರಿಗಳಿಗೆ ಈಗಿನ ಪ್ರೆಸೆಂಟ್ ಇದರಲ್ಲಿ ಬರೋಕ್ಕೆ ಸಾಧ್ಯ ಇದೆ ಮೇಡಮ್. ಅಂದರೆ ನಾನು ಕೇಳ್ತಾ ಇರೋದು ಸರ್, ಈಗ ಎಜುಕೇಷನ್ ಅವ್ರು ಏನೇನು ಮುಗಿಸಿರಬೇಕು ಈ ಹುದ್ದೆ ಅವ್ರಿಗೆ ಸಿಗಬೇಕು ಅಂದರೆ? ಈ ಹುದ್ದೆಗೆ ಅವರು ಬರಬೇಕಂತ ಹೇಳಿದರೆ ಅವರು PUC ಸೈನ್ಸ್, PCMB ಓದಿರಬೇಕು. ಆಮೇಲೆ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಂಪಲ್ಸರಿ ಓದಲೇಬೇಕು ಮೇಡಮ್. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಆವರೇಜ್ CGPA ಬಂದ್ಬಿಟ್ಟು 8.9ಇಂದ 9.5ವರೆಗೂ ಇದ್ದರೆ ಅವರಿಗೆ ಈಗ ನಮ್ಮ ಇಲಾಖೆಯಲ್ಲಿ ಸಿಗ್ಬೋದು ಮೇಡಮ್. ಓಕೆ, ಈಗ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋದಾದರೆ ಈಗ ಯುವಕರು ಲವ್ ಫೇಲಿಯರ್, ಲವ್ ಬ್ರೇಕಪ್ ಅನ್ನೋ ನಿಟ್ಟಿನಲ್ಲಿದ್ದಾರೆ. ಪ್ಲಸ್ ಅವರು ಈ ಒಂದೇ ಒಂದು ಬ್ರೇಕಪ್ ಕಾರಣಕ್ಕೆ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ. ಇಂಥ ವಿದ್ಯಾರ್ಥಿಗಳು ಈಗ ಎಜುಕೇಷನ್ ಕಡೆ ಬರಬೇಕು, ಇಂಥ ಒಳ್ಳೆ ಹುದ್ದೆಯಲ್ಲಿ ಇರಬೇಕು, ಅಂಥವರಿಗೆಲ್ಲ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ವಿದ್ಯಾರ್ಥಿ ದೆಸೆಯಲ್ಲಿ ಹಾಗೂ ವಿಶೇಷವಾಗಿ ತನ್ನ ಪದವಿ ತರಗತಿಗಳನ್ನು ಓದಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉದ್ದೇಶ ಇರಬೇಕು. ನಾನು DC ಆಗಬೇಕು, ನಾನು SP ಆಗಬೇಕು, ಕಡೇ ಪಕ್ಷ ಒಂದು ಸರ್ಕಾರಿ ಕಚೇರಿಯಲ್ಲಿ ಕಾರಕೂನನಾದರೂ ಕ್ಲರ್ಕ್ ಆದರೂ ಇರುವ ಒಂದು ಉದ್ದೇಶ ಇಟ್ಕೊಂಡು ಓದಿದಲ್ಲಿ ಮಾತ್ರ ಬರ್ಬೋದು ಮೇಡಮ್. ತಾವು ಹೇಳಿದಾಗೆ ಪ್ರೇಮ ಪ್ರೀತಿ, ಹೆಣ್ಣು ಮಕ್ಕಳ ಒಟ್ಟಿಗೆ ಓಡಾಡೋದು ಇದೆಲ್ಲ ಮಾಡಿದ್ರೆ ಯಾರೂ ಉದ್ಧಾರ ಆಗಲ್ಲ ಅಂತಲ್ಲ, ಉದ್ಧಾರ ಆಗ್ತಾರೆ, ಅದು ಬೇರೆ ವಿಷಯ. ಆದರೆ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡು ಓದಿದಲ್ಲಿ ಇಂಥ ಸರ್ಕಾರಿ ಹುದ್ದೆಗಳಿಗೆ ಬರಬಹುದು ಮೇಡಮ್. ಅಲ್ಲ, ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರಲ್ಲ, ಈ ವಿಚಾರಕ್ಕೆ ತೆಗೆದುಕೊಂಡಾಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಮಾರ್ಕ್ಸ್ ಕಮ್ಮಿ ಬಂದಿರೋ ವಿಚಾರ ಆಗಿರ್ಬೋದು, ಪೇರೆಂಟ್ಸ್ನ ಪ್ರೆಷರ್ ಆಗಿರ್ಬೋದು, ಅಥವಾ ಅವ್ರದ್ದೇ ಒಂದು ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಎಲ್ಲದಕ್ಕೂ ಒಂಥರ ಕುಗ್ಗುತ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊಂದಲದಲ್ಲಿರ್ತಾರೆ. ಅಂಥದ್ರಲ್ಲಿ ನೀವು ಯಾವುದೇ ಒಂದು ಆ ಸಂದರ್ಭದಲ್ಲೇ ಯಾವುದೇ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೇ ಇಂಥ ಒಂದು ಹುದ್ದೆಗೆ ಬಂದಿದ್ದೀರಿ, ಅದು ಮೇಡಮ್, ನಾನು ಮೊದಲೇ ಹೇಳಿದಾಗೆ ಒಂದು ದೃಢ ಸಂಕಲ್ಪ ಇರಬೇಕು. ಹಾಗೆ ತಾವು ಹೇಳಿದಾಗೆ ಈ ಕೆಲವು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳಿಂದ ಮಾನಸಿಕವಾಗಿ ಕುಗ್ಗುತ್ತಾರೆ. ಮುಂದೆ ಜೀವನಕ್ಕೆ ಯಾವುದೇ ಗುರಿ ಮತ್ತು ಧ್ಯೇಯ ಇಲ್ಲದೆ ಅಲ್ಲೇ ಅವರು ಸಮರ್ಪಣೆ ಅಲ್ಲೇ ಕೊನೆಯಾಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಈ ವಿಷಯವಾಗಿ ಅವರಲ್ಲಿ ಒಂದು ಸಂಕಲ್ಪ ಇರಬೇಕು. ಇಲ್ಲ, ನಾನು ಒಂದು ಸರ್ಕಾರಿ ಹುದ್ದೆಗೆ, ಒಂದು ಉತ್ತಮವಾದ ಅಧಿಕಾರಿ ಹುದ್ದೆಗೆ ಬಂದು ತನ್ನ ತಂದೆ ತಾಯಿಗಳು, ಕುಟುಂಬಸ್ಥರು, ಸಹೋದರ ಸಹೋದರಿಯರು ಎಲ್ಲರನ್ನೂ ಒಂದು ಉತ್ತಮ ಜೀವನ ಕೊಡಬೇಕು ನಾನು ಅಂತ ಹೇಳಿದರೆ ಅವರು ಆ ಒಂದು ಪದವಿಯಲ್ಲಿ ಬರುವಂಥ ಇತರೆ ಚಟುವಟಿಕೆಗಳಿಂದ ದೂರರಾಗಿ, ಇತರೆ ದುಶ್ಚಟಗಳಿಂದ ದಾಸರಾಗದೆ ವಿದ್ಯಾರ್ಜನೆಗೋಸ್ಕರವೇ ತಾವು ಮೀಸಲಿಟ್ಟಲ್ಲಿ
ಅವರು ಮುಂದೆ ಬರ್ಬೋದು ಮೇಡಮ್. ಹಾಗೂ ಸಹಿತ ಕೆಲವು ಈ ರೀತಿ ಗಂಡಾಂತರಗಳ ಬಂದ ನಂತರವೂ ಮಾನಸಿಕವಾಗಿ ಅವರು ಸದೃಢಗೊಂಡು, ಅಂದರೆ ಅವರ ಮನೆಯವರು ಇರ್ಬೋದು, ಅವರ ಸ್ನೇಹಿತ ವರ್ಗ ಇರ್ಬೋದು, ಮತ್ತು ತನ್ನ ಬೋಧಕ ವರ್ಗ, ತಮ್ಮ ಟೀಚಿಂಗ್ ಫ್ಯಾಕಲ್ಟಿ ಅವರೆಲ್ಲರೂ ಅವರನ್ನು ಒಂದು ಸನ್ಮಾರ್ಗದಲ್ಲಿ ಹೋಗುವ ಒಂದು ಮಾರ್ಗದರ್ಶನ ಮಾಡಿದರಲ್ಲಿ ಅಂತಹ ವಿದ್ಯಾರ್ಥಿಗಳು ಕೂಡ ಉನ್ನತ ಮಾರ್ಗಕ್ಕೆ ಬರಬಹುದು ಮೇಡಮ್. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈಗ ಇಷ್ಟೊತ್ತು ನಮ್ಮ ಜೊತೆ ಹನುಮಂತ ನಾಯಕ್ ಸರ್ ಮಾತನಾಡಿದ್ರು. ಅವರ ಜೀವನದಲ್ಲಿ ಆಗಿರುವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.